ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಇವತ್ತು ಗುರುವಾರ ಬೆಳಗ್ಗೆನೇ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ನೋಡೋಣ. ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಹಾಗೆ ಹೆಲ್ದಿ ರೆಸಿಪಿ ಆದಂತಹ ನವಣೆ ಬಿಸಿಬೇಳೆ ಬಾತನ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಷಾಯ ಮಾಡ್ಕೋತಾ ಇದ್ದೀನಿ. ಲೆಮನ್ ಗ್ರಾಸು, ಶುಂಠಿ, ಕಾಳುಮೆಣಸು, ಧನಿಯಾ, ಲವಂಗ ಈ ಥರ ಎಲ್ಲ ಐಟಮ್ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಷಾಯ ಕುಡಿದ್ಬಿಟ್ರೆ ಡೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಪೂಜೆನೂ ಮಾಡಿಕೊಂಡೆ. ಸಂಸಾರ ಬಂಧಗ್ನಂ ಸ್ವರೂಪಾನಂದದಾಯಕಂ ನಿಶ್ರೇಯಸಪದಂ ವಂದೇ ಸ್ಮರ್ತೃಗಾಮಿ ಸನೋವತು ಜಯಲಾಭ ಯಶಸ್ಕಾಮ ಧಾತುರ್ದತ್ತಸ್ಯ ಭೋಗಮೋಕ್ಷ ಪ್ರದಸ್ಯೇಯಂ ಪ್ರಪಟೇತ್ ಸುಕೃತಿ ಭವೇತ್. ನೋಡಿ, ಇಲ್ಲಿ ನಾನು 1 ಗ್ಲಾಸ್ನಷ್ಟು ನವಣೆ ಮತ್ತು 3/4 ಗ್ಲಾಸ್ನಷ್ಟು ತೊಗರಿಬೇಳೆ 4ರಿಂದ 5 ವಿಷಲ್ ಕೂಗಿಸಿದ್ದೀನಿ. ನೀವು 6 ಬೇಕಾದರೂ ಕೂಗಿಸ್ಕೋಬೋದು, ತೊಂದರೆ ಇಲ್ಲ. ಮೆತ್ತಗೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಇಲ್ಲಿ ತರಕಾರಿನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನವಿಲುಕೋಲು, ಕ್ಯಾರೆಟು, ಬೀನ್ಸು, ಹಾಗೆ ಮನೆಯಲ್ಲಿ ನಿಮ್ಗೆ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೋಬೋದು. ಒಂದು ಹೆಚ್ಚು ಒಂದು ಕಡಿಮೆ ನಡೆಯುತ್ತೆ. ಏನಕ್ಕೆ ನಾನು ಈ ರೀತಿ ತರಕಾರಿನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಅಂದರೆ, ಕುಕ್ಕರ್ ಜೊತೆನೇ ಕೂಗಿಸ್ಕೊಂಡ್ಬಿಟ್ರೆ 4-5 ವಿಷಲ್ ನಾವು ಕೂಗ್ಸೋದ್ರಿಂದ ತರಕಾರಿ ಫುಲ್ ಸ್ಮ್ಯಾಶ್ ಆಗಿಬಿಡತ್ತೆ, ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟಾಗಿ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಇದೆರಡು ಆಗೋ ಅಷ್ಟೊತ್ತಿಗೆ ಬಿಸಿಬೇಳೆ ಬಾತ್ ಪುಡಿ ಕೂಡ ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ. ಅದನ್ನು ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ಅದಕ್ಕೆ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನಗೆ ಹುರಿಯೋದಕ್ಕೆ ಎಲ್ಲ ಎಣ್ಣೆ ಬೇಕಾಗತ್ತೆ. ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 40-45 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಂದು 10-15 ಇದೆ. ಅದಾದಮೇಲೆ ಇಂಗು ಬೇಕಾಗತ್ತೆ. ನಿಮ್ಮ ಹತ್ರ ಕಲ್ಲಿಂಗ್ ಅಂದರೆ LG ಇದು ಬರುತ್ತಲ್ಲ, ಅದಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಸದ್ಯಕ್ಕೆ ಅದಿಲ್ಲ, ಹೀಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಆಮೇಲೆ ಒಂದು 3 ಏಲಕ್ಕಿ, ಒಂದು ಸ್ವಲ್ಪ ಲವಂಗ, ಆಮೇಲೆ ಇಲ್ಲಿ ಒಂದಷ್ಟು ಧನಿಯಾ ಇಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ದೊಡ್ಡ ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಚಕ್ಕೆ ಇಷ್ಟು. ಆಮೇಲೆ ಇದು ಒಂದು ಹಾಫ್ನಷ್ಟು ಜಾಕಾಯಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹುರ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರ್ ರೆಡಿ ಮಾಡ್ಕೋತೀನಿ. ನೋಡಿ, ಎಲ್ಲ ಈ ರೀತಿಯಾಗಿ ಒಂದೊಂದಾಗಿ ನಾನು ಮಸಾಲೆ ಐಟಮ್ಗಳನ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈಗ ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಅರಿಶಿಣ, ಇಂಗು ಇಷ್ಟು ಹಾಕ್ಕೊಂಡ್ಬಿಟ್ರೆ ಹುರಿಯೋದು ಮುಗ್ದ ಹಾಗೇನೆ. ನೀವೆಲ್ಲ ಬಿಸಿಬೇಳೆ ಬಾತ್ ಪುಡಿನ ಹೇಗೆ ಮಾಡ್ತೀರಾ? ಇಂಗ್ರೀಡಿಯೆಂಟ್ ಏನಾದರೂ ಚೇಂಜ್ ಇದೆಯಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಇದು ಆಗಿದೆ. ನಾನು ಇದಕ್ಕೆ ಅರ್ಶಿಣದ ಪುಡಿನ ಮತ್ತು ಗಸಗಸೆನ ಕೊನೆಗೆ ಹಾಕೋತೀನಿ. ಯಾಕೆ ಅಂದರೆ ಅರ್ಶಿಣದ ಪುಡಿ ಮತ್ತು ಗಸಗಸೆ ಮೊದಲೇ ಹಾಕ್ಕೊಂಡ್ಬಿಟ್ರೆ ಕಲರ್ ಎಲ್ಲ ಚೇಂಜ್ ಆಗಿಬಿಡತ್ತೆ, ಅರ್ಶಿಣ ಹುಸಿದೋಗ್ಬಿಡತ್ತೆ. ಅದಕ್ಕೆ ಯಾವಾಗಲೂ ನೀವು ಸ್ಟವ್ ಆಫ್ ಮಾಡಿದ್ಮೇಲೆ ಗಸಗಸೆ ಮತ್ತು ಅರ್ಶಿಣ ಪುಡಿ ಹಾಕ್ಕೋಬೇಕು. ಇವಾಗ ಇದನ್ನು ಹೀಗೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ, ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನವಣೆ ಈ ರೀತಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನು ಹೇಳಿದ್ದು 4ರಿಂದ 5 ವಿಷಲ್ ಕೂಗಿಸ್ಕೊತೀನಿ ನಾನು ಅಂತ. ಸೊ ಸಖತ್ತಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಇದೇ ಪಾತ್ರೆನಲ್ಲೂ ಕೂಡ ಮಾಡ್ಬೋದು. ನನಗೆ ತುಂಬ ದೊಡ್ಡ ಪಾತ್ರೆ ಆಗಿರೋದ್ರಿಂದ ನಾನು ಇವಾಗ ಚಿಕ್ಕ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ನವಣೆ ಮತ್ತು ಬೇಳೆ ಬೆಂದಿರೋದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ತರಕಾರಿ ಬೇಯಕ್ಕಿಟ್ಟಿದ್ನಲ್ವ, ಅದು ಕೂಡ ಬೆಂದಿದೆ. ಆ ನೀರು ಏನು ವೇಸ್ಟ್ ಮಾಡಲ್ಲ. ಆ ನೀರು ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಿರತ್ತಲ್ವ, ಅದ್ರ ಬದಲಿಗೆ ಈ ತರಕಾರಿ ಬೆಂದಿರೋ ನೀರನ್ನೇ ನಾನು ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಿಸಿಬೇಳೆ ಬಾತ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನಿಮಗೆ ಡೀಟೇಲಾಗಿ ಬಿಸಿಬೇಳೆ ಬಾತ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ಬರೀ ರೆಸಿಪಿ ನೋಡಬೇಕು ಅಂತಿದ್ರೆ ರಾಧೆ ರುಚಿ ಅಂತ ಹೇಳಿ ರೆಸಿಪಿ ಚಾನಲ್ಲೇ ಇದೆ.
ನೀವು ಅಲ್ಲಿ ನೋಡಿದ್ರೆ ನಿಮಗೆ ನೀಟಾಗಿ ಬರೀ ಬಿಸಿಬೇಳೆಬಾತ್ ಮಾಡೋದು ಅಂದರೆ ನವಣೆ ಬಿಸಿಬೇಳೆಬಾತ್ ಮಾಡೋದನ್ನು ರೆಸಿಪಿ ಶೇರ್ ಮಾಡಿದ್ದೀನಿ, ನೀವು ಅಲ್ಲೂ ಕೂಡ ನೋಡ್ಬೋದು. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕಿಂತ ನಾವು ಪುಡಿ ಮತ್ತು ಉಪ್ಪು ಅದೆಲ್ಲ ಹಾಕಿ ಇದು ಕುದ್ದಾದಮೇಲೆ ಸ್ವಲ್ಪ ಯೂಶ್ವಲಿ ಬಿಸಿಬೇಳೆಬಾತ್ ಸ್ವಲ್ಪ ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನ ಕೈ ಬಿಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಕುದ್ದಾದಮೇಲೆ ಆರತ್ತಲ್ವ, ಆವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗೆ ಬರುತ್ತೆ. ಇವಾಗ ಇದನ್ನು ಕುದಿಯೋಕ್ಕಿಡ್ತೀನಿ. ಇವಾಗ ನಾನು ಇದನ್ನು ಆರಿದೆ. ಇದು ಮೆಣಸಿನ್ಕಾಯಿನೂ ನೀವಿಲ್ಲಿ ನೋಡ್ಬೋದು, ಈ ರೀತಿ ಮುರಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿದೆ. ಇದನ್ನು ನಾನಿವಾಗ ಪುಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪುಡಿ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಇಷ್ಟೊಂದು ಈ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋ ಅಷ್ಟು ಪುಡಿ ಆಗಿದೆ, ನಾನು ಅಷ್ಟು ಸಾಮಾನು ತೊಗೊಂಡಿರೋದಕ್ಕೆ. ಇವಾಗ ಇದಕ್ಕೆ ಇದು ಕುದೀತಾ ಇದೆ ಅಲ್ವಾ, ಆವಾಗಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿಬೇಳೆಬಾತ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ. ಒಂದು 2-2.5 ಸ್ಪೂನ್ ಬೇಕಾಗತ್ತೆ. ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇ ಜಾಸ್ತಿ ಬಳಸಿರೋದ್ರಿಂದ ಖಾರ ಏನಿರಲ್ಲ, ಸೊ ಒಂದು 2-2.5 ಸ್ಪೂನ್ ಅಷ್ಟು ಹಾಕೋತೀನಿ. ನಿಮ್ಗಿನ್ನ ಲೈಟಾಗಿ ಬೇಕು ಅಂತ ಅನಿಸಿದರೆ ನಾವು ಕಡಿಮೆ ಹಾಕೋಬೋದು. ಈ ಪುಡಿನ ನೀವು ಈ ರೀತಿ ಡೈರೆಕ್ಟಾಗಿ ಹಾಕೋಬೋದು, ಇಲ್ಲ ಅಂದರೆ ಗಂಟು ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು. ಇಲ್ಲಿ ನಾನು ಡೈರೆಕ್ಟಾಗೆ ಹಾಕ್ಕೊಂಡಿದ್ದೀನಿ ಪುಡಿನ, ಯಾಕಂತಂದರೆ ನಾರ್ಮಲ್ಲಾಗಿ ಮನೇಲಿ ಮಾಡ್ತಿರೋದ್ರಿಂದ ಕುದ್ದ ಮೇಲೆ ಅದು ಸರಿ ಹೋಗಿಬಿಡತ್ತೆ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡ್ತಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ, ಅದರ ಹುಳಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ಕುದಿಯಕ್ಕೆ ಬಿಡೋಣ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಈಗ ಫೈನಲ್ ಒಗ್ಗರಣೆ ಸಮಯ. ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕೂಡ ಕಾರಣ ಇಷ್ಟೇ, ಮೊದಲೇ ಹಾಕಿದ್ರೆ ಆ ಕ್ರಂಚಿನೆಸ್ ಹೊರಟೋಗುತ್ತೆ, ಅದಕ್ಕೆ ಇವಾಗ ಲಾಸ್ಟಲ್ಲಿ ಒಗ್ಗರಣೆಗೆ ಅಂತ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಬಾಣಲೆ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಅರಿಶಿನ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನಾವು ಕುದೀತಾ ಇತ್ತಲ್ವ ಬಿಸಿಬೇಳೆಬಾತ್, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಯಿತು. ನಾವೇನಕ್ಕೆ ಈ ರೀತಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ಅದನ್ನ ಹಾಕಿಬಿಟ್ರೆ ಕ್ಯಾಪ್ಸಿಕಮ್ದು ಕ್ರಂಚಿನೆಸ್ ಹೊರಟೋಗುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಿರೋದು. ಇದಾಗಿತ್ತು ಇವತ್ತಿನ ರೆಸಿಪಿ. ಇದನ್ನು ಮುಗಿಸ್ಕೊಂಡು ನಾನು ಡಬ್ಬಿಂಗ್ ಹೊರಟೆ. ಈಗ ಜಗತ್ತಿಗೆ ಕೇಳಿಸೋದೇನಿದ್ರು ದುಷ್ಟತನ ಮಾತ್ರ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ, ಅದು ನನ್ನದೇ ವಾಯ್ಸು. ಕಾರ್ಟೂನ್ಸ್ಗೆ ಹಾಗೆ ವಾಯ್ಸ್ ಚೇಂಜ್ ಮಾಡಿಕೊಂಡು ಮಾಡ್ತೀವಿ. ಅದೆಲ್ಲ ಮುಗಿಸ್ಕೊಂಡು ಬಂದು ಸಂಜೆ ವಾಕಿಂಗ್ ಹೋಗಿದ್ದೆ. ಆದಷ್ಟು ನಾನು ವಾಕಿಂಗ್ ಮಿಸ್ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಈಸಿ ಆಯಿತು ಅಂದರೆ ವಾಕಿಂಗ್ ಮುಗಿಸ್ಕೊಂಡು ಬಂದು ನವಿಲು ಕೋಲು ತುರಿದ್ಬಿಟ್ಟು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನ ಬಿಸಿಬೇಳೆಬಾತ್ ಉಳಿದಿತ್ತಲ್ವ, ಅದು ಸಹ ಆಗಿತ್ತು. ನೋಡಿ ಹೀಗಿತ್ತು ನನ್ನ ಡಿನ್ನರ್ ಪ್ಲೇಟ್. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಂದು ಥರ್ಸ್ಡೇ ವ್ಲಾಗ್, ಎ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.